Hi, good morning students. Welcome back to Easy English with Manjunath channel. Dear students, last class you learnt about different usages of modal verb can. Today I am going to teach about another modal verb could and its different usages. Before that, who has not subscribed my channel, please subscribe and share to all your friends. Let's get dive into the video. Dear students, last class you learnt about different usages of can. Today I am going to learn about could. Use of modal verb could. Could is one of the modal verb. Now today let's learn about different usages of could. Could is used to talk about something was able to do in the past. It can be used mainly in 7 contexts. Dear students, could is a modal verb we can use in 7 different contexts. Let's learn one by one. Past context of could is used to express our past ability. ಅಂದರೆ ಹಿಂದಿನ ಸಾಮರ್ಥ್ಯವನ್ನು ಅಂದರೆ ಭೂತಕಾಲದ ಸಾಮರ್ಥ್ಯವನ್ನು ವ್ಯಕ್ತಪಡಿಸಲು ಕುಡ್ ಎಂಬ ಮಾಡೆಲ್ ವರ್ಬನ್ನು ಉಪಯೋಗಿಸಿ ನಾವು ವಾಕ್ಯಗಳನ್ನು ರಚನೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ಹಿಂದೆ ಏನಾದರೂ ಮಾಡುವ ಸಾಮರ್ಥ್ಯ ಇದ್ದಿದ್ದರೆ ನಾವು ಕುಡ್ ಅನ್ನೋ ಮಾಡೆಲ್ ವರ್ಬ್ ಯೂಸ್ ಮಾಡ್ಕೊಂಡು ನಾವು ವಾಕ್ಯಗಳನ್ನು ರಚನೆ ಮಾಡಬಹುದು. ಯುವರ್ ಪಾಸ್ಟ್ ability. Look at the examples, you can understand easily. First example, I could run 20 kilometers when I was 6th class. When I was studying 6th standard, I could run 20 kilometers every day. ಅಂದರೆ ನಾನು 6ನೇ ತರಗತಿಯಲ್ಲಿ ಓಡುವಾಗ ದಿನಾಲು 20 ಕಿಲೋಮೀಟರ್ ಓಡುತ್ತಿದ್ದೆ. ಅಂದರೆ 20 ಕಿಲೋಮೀಟರ್ ಓಡುವ ಸಾಮರ್ಥ್ಯ 6ನೇ ಕ್ಲಾಸಲ್ಲಿದ್ದಾಗ ಓಡ್ತಿದ್ದೆ, ಬಟ್ ಇವಾಗ ಆಗ್ತಾ ಇಲ್ಲ ಅನ್ನೋ ಒಂದು ಮೀನಿಂಗಲ್ಲಿ ಈ ವಾಕ್ಯವನ್ನು ಹೇಳಬಹುದು. ಪಾಸ್ಟ್ ಎಬಿಲಿಟಿ, ಯು ಹ್ಯಾವ್ ದಟ್ ಎಬಿಲಿಟಿ ವೆನ್ ಯು ಆರ್ ಸ್ಟಡಿಂಗ್ 6th ಸ್ಟ್ಯಾಂಡರ್ಡ್. ಅಂದರೆ 6ನೇ ತರಗತಿಯಲ್ಲಿ ಓದುವಾಗ ಆ ಸಾಮರ್ಥ್ಯ ನಿನ್ನ ಹತ್ರ ಇತ್ತು ಅಂತಿಲ್ಲಿ ತೋರಿಸ್ತಾ ಇದೆ. ನಿನ್ನ ಹಿಂದಿನ ಸಾಮರ್ಥ್ಯ, ನಮ್ಮ ಹಿಂದಿನ ಸಾಮರ್ಥ್ಯವನ್ನು ತೋರಿಸ್ತಾ ಇದೆ. ಲುಕ್ ಎಟ್ ಸೆಕೆಂಡ್ ಎಕ್ಸಾಂಪಲ್. ಶಿ ಕುಡ್ ಸಿಂಗ್ ಸ್ವೀಟ್ಲಿ ಬಿಫೋರ್ she got married. She could sing sweetly before she got married. ಅವಳು ಮದುವೆ ಆಗುವುದಕ್ಕಿಂತ ಮುಂಚೆ ಮಧುರವಾಗಿ ಹಾಡುತ್ತಿದ್ದಳು. ಮೀನ್ಸ್ she had singing ability in past ಬಿಫೋರ್ ಮ್ಯಾರೇಜ್. ಅಂದರೆ ಮದುವೆಗಿಂತ ಮುಂಚೆ ಚೆನ್ನಾಗಿ ಹಾಡ್ತಿದ್ಲು ಸ್ವೀಟಾಗಿ, ಇವಾಗ ಆ ಥರ ಹಾಡೋಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಮೀನಿಂಗಲ್ಲಿ ಇಲ್ಲಿ ಹೇಳ್ತಾ ಇದ್ದೀವಿ. ಅಂದರೆ ಹಿಂದಿನ ಸಾಮರ್ಥ್ಯ. Look at the third example. Ram could swim when he was child. ರಾಮನು ಈಜಾಡುತ್ತಿದ್ದ ಯಾವಾಗ? he was child. ಅವನು ಮಗುವಾಗಿದ್ದಾಗಲೇ ಈಜಾಡುತ್ತಿದ್ದ. he had that ability. ಆ ಸಾಮರ್ಥ್ಯ ಅವನು when he was a child ಇರುವಾಗಲೇ ಹೊಂದಿದ್ದ. ಅಂದರೆ ಹಿಂದೆ ಭೂತಕಾಲದಲ್ಲಿ ಹೊಂದಿದ್ದ, ಇವಾಗ ಇಲ್ಲ ಅಂತ ಹೇಳ್ಬೋದು. Look at the fourth example. Amruta could sleep 12 hours when she was studying PUC. ಅಮೃತ 12 ಗಂಟೆಗಳ ಕಾಲ ಮಲಗುತ್ತಿದ್ದಳು. ಯಾವಾಗ? ಅವಳು PUC ಓದುವಾಗ. ಅಂದರೆ PUC ಓದುವಾಗ ಅಷ್ಟು ಗಂಟೆಗಳ ಕಾಲ ಮಲಗುವ ಒಂದು ಸಾಮರ್ಥ್ಯ ಇತ್ತು, ಬಟ್ ಇವಾಗ ಮಲಗೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಮೀನಿಂಗಲ್ಲಿ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ ಡಿಯರ್ ಸ್ಟೂಡೆಂಟ್ಸ್, ಕುಡ್ ಅನ್ನೋ ಒಂದು ಮಾಡೆಲ್ ವರ್ಬನ್ನು ನಾವು ಪಾಸ್ಟ್ ಎಬಿಲಿಟಿ, ಹಿಂದಿನ ಸಾಮರ್ಥ್ಯ, ಭೂತಕಾಲದಲ್ಲಿ ಮುಗಿದು ಹೋಗಿರುವ ಸಾಮರ್ಥ್ಯದ ಬಗ್ಗೆ ಮಾತನಾಡಲು ಕುಡ್ ಎಂಬ ಮಾಡೆಲ್ ವರ್ಬನ್ನು ಯೂಸ್ ಮಾಡುತ್ತೇವೆ. ಲೆಟ್ ಅಸ್ ಲರ್ನ್ ಸೆಕೆಂಡ್ ಕಾಂಟೆಕ್ಸ್ಟ್, ಈ ಸೆಕೆಂಡ್ ಯೂಸ್ ಆಫ್ ಕುಡ್. ಕುಡ್ನ ಎರಡನೇ ಒಂದು ಯೂಸ್ ಎಲ್ಲಿ ಮಾಡ್ತೀವಿ ನೋಡೋಣ ಬನ್ನಿ. ಡಿಫ್ರೆಂಟ್ ಕಾಂಟೆಕ್ಸ್ಟಲ್ಲಿ ಕುಡ್ ಯೂಸ್ ಮಾಡ್ತೀವಿ. ಇವಾಗ ಎರಡನೇ ಒಂದು ಕಾಂಟೆಕ್ಸ್ಟ್ ನೋಡೋಣ ಬನ್ನಿ. ಪೊಲೈಟ್ ರಿಕ್ವೆಸ್ಟ್ ಆರ್ ಪರ್ಮಿಷನ್ಸ್. ವಿನಮ್ರವಾಗಿ ಮನವಿ ಮಾಡಿಕೊಳ್ಳಲು ಮತ್ತು ಪರ್ಮಿಷನ್ ಕೇಳಲು, ಅನುಮತಿ ಕೇಳಲು ನಾವು ಕುಡ್ ಎಂಬ ಮಾಡೆಲ್ ವರ್ಬನ್ನು ಉಪಯೋಗಿಸುತ್ತೇವೆ. ಫಾರ್ ಎಕ್ಸಾಂಪಲ್, ಕುಡ್ ಯು ಲ್ಯಾಂಡ್ ಮೀ ಯುವರ್ ಬುಕ್ ಪ್ಲೀಸ್. ದಯವಿಟ್ಟು ನಿಮ್ಮ ಬುಕ್ ಕೊಡ್ಬೋದಾ?
ಅದೇ ರೀತಿಯಾಗಿ ನೋಡಿ ಇಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ಕುಡ್ ಯು ಲ್ಯಾಂಡ್ ಮೀ ಪ್ಲೇಸ್ ಅಂದರೆ ನಿಮ್ಮ ಪುಸ್ತಕ ಕೊಡಬಹುದಾ. ಪರ್ಮಿಷನ್, ರಿಕ್ವೆಸ್ಟ್ ಕೇಳ್ತಾ ಇದ್ದೀವಿ. ಇನ್ನೊಂದು ನೋಡಿ, ಕುಡ್ ಯು ಯೂಸ್ ದಿಸ್ ಮೊಬೈಲ್ ಫಾರ್ ವೈಲ್, ದಯವಿಟ್ಟು ಈ ಮೊಬೈಲ್ ಸ್ವಲ್ಪ ಹೊತ್ತು ಯೂಸ್ ಮಾಡಬಹುದಾ. ಅದೇ ರೀತಿಯಾಗಿ ನೋಡಿ, ಕುಡ್ ಐ ಪ್ಲೇ ಕ್ರಿಕೆಟ್ ನಾವು, ನಾನು ಇವಾಗ ಕ್ರಿಕೆಟ್ ಆಡಬಹುದಾ. ಪರವಾನಗಿ, ಪರ್ಮಿಷನ್ ಕೇಳ್ತಾ ಇದ್ದೀವಿ. ಕುಡ್ ಯು ಬ್ರಿಂಗ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್, ದಯವಿಟ್ಟು ಒಂದು ಗ್ಲಾಸ್ ನೀರು ತಂದು ಕೊಡಬಹುದಾ. ನೋಡಿ ಇಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಪೊಲೈಟ್ ಆಗಿ, ವಿನಮ್ರವಾಗಿ ಮತ್ತು ಪೊಲೈಟಾಗಿ ರಿಕ್ವೆಸ್ಟ್ ಮತ್ತು ಪರ್ಮಿಷನ್ ಕೇಳೋಕ್ಕೆ ನಾವು ಕುಡ್ ಅನ್ನು ಉಪಯೋಗಿಸುತ್ತೇವೆ ವಾಕ್ಯದಲ್ಲಿ. ಯಾವಾಗಲಾದರೂ ನಾವು ಪೊಲೈಟಾಗಿ ಯಾರಿಗಾದರೂ ಫಾರ್ಮಲ್ ಸ್ಟೈಲಲ್ಲಿ ರಿಕ್ವೆಸ್ಟ್ ಮತ್ತು ಪರ್ಮಿಷನನ್ನು ಕೇಳಬೇಕಾದ್ರೆ ಯು ಶುಡ್ ಯೂಸ್ ಕುಡ್ ಅನ್ನೋ ಒಂದು ಮಾಡಲ್ ವರ್ಬನ್ನು ಯೂಸ್ ಮಾಡಿ ನೀವು ಪರ್ಮಿಷನ್ ಮತ್ತು ರಿಕ್ವೆಸ್ಟನ್ನು ಕೇಳಬಹುದು. ಅದೇ ರೀತಿಯಾಗಿ ಮೂರನೇ ಒಂದು ಕಾಂಟೆಕ್ಸ್ಟ್ ಕುಡ್ ಎಲ್ಲಿ ಯೂಸ್ ಮಾಡ್ತಾರೆ ನೋಡೋಣ ಬನ್ನಿ. ಪಾಸಿಬಿಲಿಟೀಸ್, ಸಾಧ್ಯತೆ. ಪಾಸಿಬಿಲಿಟೀಸ್ ಅಂದರೆ ಸಾಧ್ಯತೆ, ಅಂದರೆ ಸಾಧ್ಯತೆ ಇರುವ ಒಂದು ಕಡೆ ಕೂಡ ನಾವು ಕುಡ್ ಅನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಇನ್ನೂ ಅರ್ಥ ಆಗುತ್ತೆ ಚೆನ್ನಾಗಿ. ಇಟ್ ಕುಡ್ ರೇನ್ ನಾವು, ಇವಾಗ ಮಳೆ ಬರಬಹುದು. ಪಾಸಿಬಿಲಿಟೀಸ್, ಬರಬಹುದು, ಬರದೇ ಇರಬಹುದು, ಸಾಧ್ಯತೆ ಇದೆ. ಏನಾದರೂ ಒಂದು ಸಾಧ್ಯತೆ ಇದ್ದಿತ್ತಂದರೆ ನಾವು ಕುಡ್ ಅನ್ನು ಯೂಸ್ ಮಾಡುತ್ತೇವೆ. ಇಟ್ ಕುಡ್ ರೇನ್ ನಾವು, ಮಳೆ ಬರಬಹುದು, ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆ ರೀತಿಯಾಗಿ ಸಾಧ್ಯತೆ. ಎರಡನೇ ಎಕ್ಸಾಂಪಲ್ ನೋಡಿ, ಹಿ ಕುಡ್ ಪಾಸ್ IAS, ಅವನು IAS ಪಾಸ್ ಆಗಬಹುದು. ವೆದರ್ ಈ ಪಾಸ್ಡ್ ಆರ್ ನಾಟ್ ವಿ ಡೋಂಟ್ ನೋ, ಜಸ್ಟ್ ವಿ ಆರ್ ಗೆಸ್ಸಿಂಗ್. ನಾವು ವೇ ಮಾಡಿ ಒಂದು ಸಾಧ್ಯತೆ ಹೇಳ್ತಾ ಇದ್ದೀವಿ. ಈ ಕುಡ್ ಪಾಸ್ IAS ಪಾಸ್ ಆಗಬಹುದು. ಅದೇ ರೀತಿ ಥರ್ಡ್ ಎಕ್ಸಾಂಪಲ್ ನೋಡಿ, ಶಿ ಕುಡ್ ಕಮ್ ಟು ಸ್ಕೂಲ್, ಇವತ್ತು ಅವಳು ಶಾಲೆಗೆ ಬಂದಿರಬಹುದು. ಬಂದಿದ್ದಾಳೋ ಇಲ್ವೋ ಗೊತ್ತಿಲ್ಲ ನಮಗೆ, ಜಸ್ಟ್ ನಾವು ಪಾಸಿಬಿಲಿಟೀಸ್ ಹೇಳ್ತಾ ಇದ್ದೀವಿ. ಅದೇ ರೀತಿ ನೋಡಿ, ವಿ ಕುಡ್ ಕ್ಯಾಚ್ ದ ಟ್ರೇನನ್ನು ನಾವು ಕ್ಯಾಚ್ ಮಾಡಬಹುದು. ಅಂದರೆ ಇವಾಗ ಮೂವ್ ಆಗ್ತಾ ಇದೆ ಟ್ರೇನು, ಆವಾಗ ನಾವು ಹೋಗಿ ಕ್ಯಾಚ್ ಮಾಡಬಹುದು ಅನ್ನೋ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ವಿ. ಸಾಧ್ಯತೆ ಸಿಗ್ಬೋದು, ಟ್ರೈನ್ ನಾವು ಓಡಿದರೆ ಕ್ಯಾಚ್ ಮಾಡಬಹುದು. ವಿ ಕುಡ್ ಕ್ಯಾಚ್ ದ ಟ್ರೈನ್ ಮಿಸ್ ಆಗಿದೆ ಅನ್ನೋ ಒಂದು ಸಂದರ್ಭದಲ್ಲಿ ಈ ರೀತಿ ಹೇಳ್ಬೋದು, ಮೂವ್ ಆಗುವ ಸಮಯದಲ್ಲಿ. ಲಾಸ್ಟ್ ಎಕ್ಸಾಂಪಲ್ ನೋಡಿ, ದೇ ಕುಡ್ ವಿನ್ ದ ಮ್ಯಾಚ್. ಇವಾಗ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಅಂದ್ಕೊಳ್ಳಿ, ಆವಾಗ ಸೋಲೋ ಚಾನ್ಸು 50-50 ಇದ್ದಾಗ ಅವಾಗ ಹೇಳ್ಬೋದು, ಇಂಡಿಯಾ ಕುಡ್ ವಿನ್ ದ ಮ್ಯಾಚ್, ಇಂಡಿಯಾ ಮ್ಯಾಚ್ ಗೆಲ್ಲಬಹುದು. ದೇ ಕುಡ್ ವಿನ್ ದ ಮ್ಯಾಚ್, ಅವರು ಮ್ಯಾಚ್ ಗೆಲ್ಲಬಹುದು. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಥರ್ಡ್ ಕಾಂಟೆಕ್ಸ್ಟ್ ಕುಡ್ನ ಎಲ್ಲಿ ಯೂಸ್ ಮಾಡಬೇಕಂತ ಹೇಳಿ. ಅದೇ ರೀತಿಯಾಗಿ ಫೋರ್ತ್ ಕಾಂಟೆಕ್ಸ್ಟ್ ಕುಡ್ ಎಲ್ಲಿ ಯೂಸ್ ಮಾಡಬೇಕಂತ ತಿಳಿದುಕೊಳ್ಳೋಣ ಬನ್ನಿ. ಸಜೆಷನ್ಸ್, ಸಲಹೆ ನೀಡುವುದಕ್ಕೆ ನಾವು ಕುಡ್ ಅನ್ನು ಬಳಸುತ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ, ವಿ ಕುಡ್ ಗೋ ಟು ದ ಮೂವಿ ದಿಸ್ ಈವ್ನಿಂಗ್, ಅಂದರೆ ನಾವು ಇವತ್ತು ಸಾಯಂಕಾಲ ಮೂವಿಗೆ ಹೋಗುತ್ತೇವೆ. ಅದೇ ರೀತಿಗೆ ಇನ್ನೊಂದು ಎಕ್ಸಾಂಪಲ್ ನೋಡಿ, ಯು ಕುಡ್ ಟಾಕ್ ಟು ಯುವರ್ ಟೀಚರ್ ಅಬೌಟ್ ಇಟ್, ನೀವು ಅದರ ಬಗ್ಗೆ ನಿಮ್ಮ ಶಿಕ್ಷಕರ ಜೊತೆ ಮಾತನಾಡಬಹುದು. ಅಂದರೆ ಇಲ್ಲಿ ಸಜೆಷನ್, ಸಲಹೆಯನ್ನು ನೀಡುತ್ತಿದ್ದೇವೆ. ಯು ಕುಡ್ ವಾಕ್ ಎವ್ರಿ ಡೇ ಫಾರ್ ಯುವರ್ ಫಿಟ್ನೆಸ್, ನೀವು ದಿನಾಲೂ ವಾಕ್ ಮಾಡಬೇಕು, ನಡೆಯಬೇಕು ನಿಮ್ಮ ಫಿಟ್ನೆಸ್ಗೋಸ್ಕರ, ನಿಮ್ಮ ಹೆಲ್ತ್ ಫಿಟ್ನೆಸ್ಗೋಸ್ಕರ ದಿನಾಲೂ ವಾಕ್ ಮಾಡಬೇಕು, ನಡೆಯಬೇಕು. ಈ ಒಂದು ಕಾಂಟೆಕ್ಸ್ಟಲ್ಲಿ ನಾವು ಸಜೆಷನ್, ಸಲಹೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಫಿಫ್ತ್ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡಬೇಕು ಕುಡ್ ನೋಡೋಣ ಬನ್ನಿ. ಕಂಡೀಷ್ನಲ್ ಸೆಂಟೆನ್ಸಸ್, ಷರತ್ತುಬದ್ಧ ವಾಕ್ಯಗಳು. ಅದೇ ರೀತಿಯಾಗಿ ಷರತ್ತುಬದ್ಧ ವಾಕ್ಯಗಳನ್ನು ಹೇಳಲು ಕೂಡ ನಾವು ಕುಡ್ ಅನ್ನೋ ಒಂದು ಮಾಡೆಲ್ ವರ್ಬನ್ನು ಉಪಯೋಗಿಸುತ್ತೇವೆ ವಾಕ್ಯಗಳಲ್ಲಿ. ನೋಡೋಣ ಬನ್ನಿ ಎಕ್ಸಾಂಪಲ್, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಫ್ ಐ ಹ್ಯಾಡ್ ಮನಿ ಐ ಕುಡ್ ಬೈ ಎ ನ್ಯೂ ಕಾರ್, ನನ್ನ ಹತ್ತಿರ ಹಣ ಇದ್ದಿದ್ದರೆ ಐ ಕುಡ್ ಬೈ ಎ ನ್ಯೂ ಕಾರ್, ನಾನು ಹೊಸ ಕಾರ್ ಖರೀದಿ ಮಾಡಬಹುದಿತ್ತು, ಕೊಂಡುಕೊಳ್ಳಬಹುದಿತ್ತು. ಅಂದರೆ ಇಮ್ಯಾಜಿನರಿ ಕಂಡೀಷನಲ್ಲಿ ನಾವು ಕಂಡೀಷ್ನಲ್ ಸೆಂಟೆನ್ಸಸ್ಸಲ್ಲಿ ಕುಡ್ಡನ್ನು ಉಪಯೋಗಿಸುತ್ತೇವೆ. ಷರತ್ತುಬದ್ಧ ವಾಕ್ಯಗಳು. ಷರತ್ತು ಏನಿದೆ, ಇಫ್ ಐ ಹ್ಯಾಡ್ ಮನಿ, ನನ್ನ ಹತ್ರ ಮನಿ ಇದ್ದಿದ್ದರೆ ಐ ಕುಡ್ ಬೈ ಎ ನ್ಯೂ ಕಾರ್ ಕೊಂಡುಕೊಳ್ಳಬಹುದಿತ್ತು. Look at the another example. If you studied well, you could get government job. ನೀನು ಚೆನ್ನಾಗಿ ಓದಿದರೆ
ಓದಿದ್ದರೆ ನೀನು ಗೌರ್ಮೆಂಟ್ ಜಾಬ್ ಪಡೆಯಬಹುದಿತ್ತು. ಅಂದರೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಾ ಇದ್ದೀವಿ ಇಲ್ಲಿ ಕಂಡೀಷ್ನಲ್ ಸೆಂಟೆನ್ಸಸ್ಸು. ಅದೇ ಥರ ಥರ್ಡ್ ಎಕ್ಸಾಂಪಲ್ ನೋಡಿ. ಇಫ್ ಶಿ ಹ್ಯಾಡ್ ಟೈಮ್ ಶಿ ಕುಡ್ ಟ್ರಾವೆಲ್ ಮೋರ್. ಅವಳ ಹತ್ತಿರ ಇನ್ನೂ ಜಾಸ್ತಿ ಸಮಯವಿದ್ದಿದ್ದರೆ ಅವಳು ಜಾಸ್ತಿ ಪ್ರಯಾಣ ಮಾಡಬಹುದಾಗಿತ್ತು. ಫೋರ್ತ್ ಎಕ್ಸಾಂಪಲ್ ನೋಡಿ. ಇಫ್ ದೇ ಲಿಸನ್ ಮೈ ಕ್ಲಾಸ್ ದೇ ಕುಡ್ ಲರ್ನ್ ಆರ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್. ಅವರು ನನ್ನ ಕ್ಲಾಸ್ ಕೇಳಿದಿದ್ದರೆ ಚೆನ್ನಾಗಿ ಕಲಿಯಬಹುದಿತ್ತು, ಅರ್ಥ ಮಾಡಿಕೊಳ್ಳಬಹುದಿತ್ತು. ಅಂದರೆ ಷರತ್ತುಬದ್ಧ ವಾಕ್ಯಗಳು. ಕಂಡೀಷನ್ ಏನಿದೆ ಇಲ್ಲಿ, ಇಫ್ ದೇ ಲಿಸನ್ ಮೈ ಕ್ಲಾಸ್, ನನ್ನ ಕ್ಲಾಸ್ ಕೇಳಿದರೆ ಇದು ಕಂಡೀಷನ್. ಅದರ ರಿಸಲ್ಟ್ ಏನಾಗ್ತಿತ್ತು, ದೇ ಕುಡ್ ಲರ್ನ್ ಆರ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್, ಅವರು ಇಂಗ್ಲೀಷ್ ಕಲಿಯಬಹುದಿತ್ತು. ಈ ರೀತಿಯಾಗಿ ನಾವು ಷರತ್ತುಬದ್ಧ ವಾಕ್ಯಗಳಲ್ಲಿ ಅಂದರೆ ಕಂಡೀಷ್ನಲ್ ಸೆಂಟೆನ್ಸಸ್ಗಳಲ್ಲಿ ಕೂಡ ನಾವು ಕುಡ್ಡನ್ನು ಯೂಸ್ ಮಾಡುತ್ತೇವೆ. ಅದೇ ರೀತಿಯಾಗಿ ಸಿಕ್ಸ್ತ್ ಕಾಂಟೆಕ್ಸ್ಟ್ ಕುಡ್ನ ಎಲ್ಲಿ ಯೂಸ್ ಮಾಡಬೇಕು ತೆಗೆದುಕೊಳ್ಳೋಣ ಬನ್ನಿ. ಪಾಸ್ಟ್ ಪಾಸಿಬಿಲಿಟೀಸ್, ಹಿಂದಿನ ಸಾಧ್ಯತೆಗಳು. ಹಿಂದಿನ ಸಾಧ್ಯತೆಗಳನ್ನು ಹೇಳಲು ಕೂಡ ನಾವು ಕುಡ್ಡನ್ನು ಯೂಸ್ ಮಾಡಬಹುದು. ವಿ ಕ್ಯಾನ್ ಯೂಸ್ could, we can use to express could for past possibilities. Look at the example ನೋಡಿ. ರಮೇಶ್ could have won the game. ರಮೇಶ್ ಗೆಲ್ಲಬಹುದಾಗಿತ್ತು. ಅಂದರೆ ಹಿಂದಿನ ಸಾಧ್ಯತೆ, ಪಾಸ್ಟ್ ಪಾಸಿಬಿಲಿಟೀಸ್. ಆಗೋಗಿ ಮುಗಿದಿದೆ ಆ್ಯಕ್ಷನ್, ಆಲ್ರೆಡಿ ಹಿ ಲಾಸ್ಟ್ ದ ಗೇಮ್. ಆ ಟೈಮಲ್ಲಿ ಈ ರೀತಿ ಪಾಸ್ಟ್ ಪಾಸಿಬಿಲಿಟಿನ ಹೇಳ್ತೀವಿ, ಆಗ ಕುಡ್ಡನ್ನು ಯೂಸ್ ಮಾಡಬಹುದು ಈ ರೀತಿಯಾಗಿ. ರಮೇಶ್ ಕುಡ್ ಹ್ಯಾವ್ ಒನ್, ರಮೇಶ್ ಗೆಲ್ಲಬಹುದಿತ್ತು ಗೇಮ್. ಈ ಕುಡ್ ಹ್ಯಾವ್ ಒನ್ ದ ಗೇಮ್, ಬಟ್ ಇವಾಗ ಸೋತಿದ್ದಾನೆ ಅಂತಲೇ ಅರ್ಥ. ಇನ್ನೊಂದು ಎಕ್ಸಾಂಪಲ್ ನೋಡಿ. ವಿ ಕುಡ್ ಹ್ಯಾವ್ ಹೆಲ್ಪ್ಡ್ ದೆಮ್. ನಾವು ಅವರಿಗೆ ಸಹಾಯ ಮಾಡಬಹುದಾಗಿತ್ತು. ಅಂದರೆ ಸಹಾಯ ಮಾಡಬಹುದಾಗಿತ್ತು, ಬಟ್ ಇವಾಗ ಪಾಸ್ಟಲ್ಲಿ ಸಾಧ್ಯತೆ ಇತ್ತು, ನಾವು ಮಾಡಿಲ್ಲ ಅಂತ ಅರ್ಥ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಹಿ ಕುಡ್ ಹ್ಯಾವ್ ಪಾಸ್ಡ್ SSLC ಎಕ್ಸಾಮ್. ಅವನು SSLC ಪರೀಕ್ಷೆ ಪಾಸ್ ಆಗಬಹುದಾಗಿತ್ತು. ಇಟ್ ಮೀನ್ಸ್ ಹಿ ಫೇಲ್ಡ್ ಇನ್ SSLC ಎಕ್ಸಾಮ್. ಜಸ್ಟ್ ನಾವು ಪಾಸಿಬಿಲಿಟೀಸ್ ಹೇಳ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಓದಿದರೆ ಹಿ ಕುಡ್ ಹ್ಯಾವ್ ಪಾಸ್ SSLC ಎಕ್ಸಾಮ್. ಅಂದರೆ ಸಾಧ್ಯತೆ, ಹಿಂದಿನ ಸಾಧ್ಯತೆಗಳು. ಲಾಸ್ಟ್ ಎಕ್ಸಾಂಪಲ್ ನೋಡಿ. ಐ ಕುಡ್ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತನಾಡಬಹುದಿತ್ತು. ಅಂದರೆ ಇಫ್ ಐ ಹ್ಯಾಡ್ ಪ್ರಾಕ್ಟೀಸ್ಡ್ ವೆಲ್, ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಐ ಕುಡ್ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್. ನಾನು ಚೆನ್ನಾಗಿ ಮಾಡಿದರೆ ಪ್ರಾಕ್ಟೀಸು, ಇಂಗ್ಲೀಷ್ ಮಾತನಾಡಬಹುದಾಗಿತ್ತು, ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಕೊನೆಯ ಒಂದು ಕಾಂಟೆಕ್ಸ್ಟ್ನ ನೋಡಿ. ಕುಡ್ ನಾಟ್ ಅನ್ನೋ ಒಂದು, ಈ ಕುಡ್ನ ನೆಗೆಟಿವ್ ಆಗಿ ಯೂಸ್ ಮಾಡುವಾಗ ನಾವು ಕುಡ್ ನಾಟ್ ಅಂತೇಳಿ ಯೂಸ್ ಮಾಡ್ತೀವಿ. ಪಾಸ್ಟ್ ಎಬಿಲಿಟಿಯನ್ನು ತೋರ್ಸೋಕ್ಕೆ ನಾವು ಕುಡ್ ನಾಟ್ ಎಂಬ ಮಾಡಲ್ ವರ್ಬ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ. ಐ ಕುಡ್ ನಾಟ್ ಸ್ಲೀಪ್ ಲಾಸ್ಟ್ ನೈಟ್. ನಿನ್ನೆ ರಾತ್ರಿ ನನಗೆ ಮಲಗಲು ಸಾಧ್ಯವಾಗಲಿಲ್ಲ. ಅಂದರೆ ಪಾಸ್ಟ್ ಇನ್ಎಬಿಲಿಟಿ, ಹಿಂದಿನ ಅಸಾಮರ್ಥ್ಯತೆಯನ್ನು ಹೇಳಲು ಉಪಯೋಗಿಸುತ್ತಿದ್ದೇವೆ. ಹಿಂದಿನ ಅಸಾಮರ್ಥ್ಯ, ಭೂತಕಾಲದ ಅಸಾಮರ್ಥ್ಯವನ್ನು ಹೇಳಲು ವಿ ಯೂಸ್ ಕುಡ್ ನಾಟ್. ವಿ ಯೂಸ್ ಟು ಎಕ್ಸ್ಪ್ರೆಸ್ ಕುಡ್ ನಾಟ್ ಫಾರ್ ಅವರ್ ಪಾಸ್ಟ್ ಇನ್ಎಬಿಲಿಟಿ. ಇನ್ನೊಂದು ಎಕ್ಸಾಂಪಲ್ ನೋಡಿ. ರಾಧಾ ಕುಡ್ ನಾಟ್ ರನ್ ಫಾಸ್ಟ್ಲಿ. ರಾಧಾ ಕುಡ್ ನಾಟ್ ರನ್ ಫಾಸ್ಟ್ಲಿ, ವೇಗವಾಗಿ ಓಡಲು ಸಾಧ್ಯವಾಗಲಿಲ್ಲ. ಅಂದರೆ ನಿನ್ನೆ ರನ್ನಿಂಗ್ ರೇಸ್ ಓಡ್ತಾ ಇರುವಾಗ ಅವಳಿಗೆ ಓಡೋಕ್ಕಾಗಲಿಲ್ಲ ಅನ್ನೋ ಒಂದು ಮೀನಿಂಗ್. ಹಿಂದೆ ಓಡ್ತಾ ಇದ್ಲು, ಅವಳಿಗೆ ಚೆನ್ನಾಗಿ ಓಡೋಕ್ಕೆ ಆಗಲಿಲ್ಲ ಫಾಸ್ಟಾಗಿ ಅಂತ ಅರ್ಥ. ಪಾಸ್ಟ್ ಇನ್ಎಬಿಲಿಟಿ. ದೇ ಕುಡ್ ನಾಟ್ ಕಮ್ ಪಾರ್ಟಿ ಯಸ್ಟರ್ಡೇ. ಅವರು ನಿನ್ನೆ ಪಾರ್ಟಿಗೆ ಬರಲು ಸಾಧ್ಯವಾಗಲಿಲ್ಲ. ಅವರ ಇನ್ಎಬಿಲಿಟಿಯನ್ನು ತೋರಿಸ್ತಾ ಇದೆ. ನೋಡಿದ್ರಲ್ಲ ಡಿಯರ್ ಸ್ಟೂಡೆಂಟ್ಸ್, ವಾಟ್ ಈಸ್ ಕುಡ್, ಹೌ ಟು ಯೂಸ್ ಇನ್ ಡಿಫ್ರೆಂಟ್ ಕಾಂಟೆಕ್ಸಸ್ ಇನ್ ಕುಡ್ ಎಲ್ಲವನ್ನು ಕಲ್ತಿದ್ದೀರಿ. ಈ ಕ್ಲಾಸ್ ನಿಮಗೆ ಇಷ್ಟವಾದರೆ ಯು ಕ್ಯಾನ್ ಸೇ ಟು ಆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.